ಇವಾಗ ಜಾಸ್ತಿ ದಿನ ಇಲ್ರಿ, ಹಂಗೆ ಬರೀ 10 ದಿನ ಅಷ್ಟೇ ಉಳ್ದದ ಇವಾಗ. ಈಗ ಬೇಡಪ್ಪ, ಮತ್ತು ಮುಂದಿನ ವರ್ಷ ಹೋಗಮ್ಮ ಅಂತಂದ್ರೆ ಇದು ಮತ್ತೆ ಬರಂಗಿಲ್ಲ ರೀ. ಇದು ಮತ್ತೆ ಬರ್ಬೇಕಂತಂದ್ರೆ ಅವಾಗ ನಾವೇ ಇರಂಗಿಲ್ಲ. 144 ವರ್ಷ ಬೇಕು ರೀ ಮತ್ತೆ ಇದು ಬರ್ಬೇಕಂತಂದ್ರೆ. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ನಾವು ಇವಾಗ ಮಹಾಕುಂಭ ನಡೆಯುವಂತ ಸ್ಥಳದಲ್ಲಿ ಅಂದ್ರೆ ಪ್ರಯಾಗ್ರಾಜಲ್ಲಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಈ ರೀತಿ ಪಬ್ಲಿಕ್ ಕಾಣತೈತ್ರಿ. ಇನ್ನು ನಾವು ಸ್ನಾನ ಮಾಡಕ್ಕೆ ಹೋಗ್ಬೇಕು. ಅಲ್ಲಿ ಹೆಂಗಿರ್ತೋ ಪಬ್ಲಿಕ್ ಗೊತ್ತಿಲ್ಲ. ಇವಾಗ ನಾವು ತ್ರಿವೇಣಿ ಸಂಗಮ್ ಅಂದ್ರೆ ಅಮೃತ ಸ್ನಾನ ಎಲ್ಲಾಗುತ್ತೋ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಜನರಿಗೆ ಆ ದಂಡಿಯಿಂದ ಈ ದಂಡಿ ತಿರುಗಾಡ್ಲಿಕ್ಕಿಲ್ರಿ. ಈ ತರ ಟೆಂಪರವರಿ ಆಗಿ ಬ್ರಿಡ್ಜ್ ಹಾಕ್ಯಾರ ಇಲ್ಲೆಲ್ಲ. ಇವಾಗ ನಾವಿರುವಂತ ಸೆಕ್ಟರಿಂದ ತ್ರಿವೇಣಿ ಸಂಗಮ್ ಹೋಗ್ಬೇಕಂತಂದ್ರೆ 4 ಕಿಲೋಮೀಟರ್ ಅಂತ. ಇಲ್ಲಿಂದ 4 ಕಿಲೋಮೀಟರ್ ಹಂಗೆ ನಡ್ಕೋತ ಹೋಗ್ಲತ್ತೀವಿ. ಸೊ ಅದಕ್ಕೆ ಪಬ್ಲಿಕ್ ಭಾಳ ಇರ್ತದಂತಲ್ಲ ಎಲ್ಲರೂ ನೋಡ್ಬೇಕು. ಅಲ್ಲಿ ಹೋದ್ಮೇಲೆ ಪಬ್ಲಿಕ್ ಯಾವ ರೀತಿ ಇರ್ತದ ಯಾವ ರೀತಿ ಇರಲ್ಲ ಅಂತ ಹೇಳಿ ಆರಾಮಾಗಿ ಜಳಕ ಮಾಡಿ ಹೊರ ಬರ್ಬೇಕು ಅನ್ಕೊಂಡಿವಿ. ನೋಡಿದ್ಮೇಲೆ ಏನು ಒತ್ತಿ ಆಗ್ತೈತೋ ಅಥವಾ ಆರಾಮಾಗಿ ಜಳಕ ಮಾಡಿ ಬರ್ತೀವೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ಬೇಕು. ಇಲ್ಲಿ ಈ ರೀತಿ ದ್ವಾರಗಳು ಮಾಡ್ಯಾರಿ. ಆ ಸೆಕ್ಟರ್ಗಳಿಗಿಲ್ರಿ ಒಂದೊಂದು ಹೆಸರು ಕೊಟ್ಟಾರ, ಒಂದೊಂದು ದ್ವಾರ ಬಾಗಿಲು ಮಾಡ್ಯಾರ. ಇದು ಧನುಷ್ ದ್ವಾರ ಅಂತೇಳಿ ಮಾಡ್ಯಾರ. ಇದು ಹಿಂಗೆ ಭಾಳ ಅವ ರೀ ಇಲ್ಲಿ. ನಾವಿವಾಗ ಧನುಷ್ ದ್ವಾರ ಬಲ್ಲಿದ್ದೀವಿ ರೀ. ಇವಾಗ ತ್ರಿವೇಣಿ ಸಂಗಮ ಹತ್ರ ಬರ್ತಾ ಬರ್ತಾ ಪಬ್ಲಿಕ್ ಯಾಕೋ ನಮ್ಮ ಕಣ್ಣಿಗೆ ಜಾಸ್ತಿನೇ ಕಾಣತ್ತದ್ರಿ ಇಲ್ಲಿ. ಈ 144 ವರ್ಷಕ್ಕೊಮ್ಮೆ ಬಂದಿರೋ ಮಹಾಕುಂಭ ಮೇಳಕ್ಕೆ ನಾವು ಬರ್ತೀವಿ, ತ್ರಿವೇಣಿ ಸಂಗಮ ಒಳಗೆ ನಾವು ಅಮೃತ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರಿ. ನಾ ಕನಸು ಅನ್ಕೊಂಡಿರಲಿಲ್ಲ. ಅದು ಟೈಮ್ನು ಕೂಡ ಬಂತ್ರಿ. ಆ ದೇವ್ರನ್ನು ಕರ್ಸ್ಕೊ ಇಚ್ಛೆ ಇತ್ತು, ಕರ್ಸ್ಕೊಂಡ ನಾವು ಬಂದೆವು. ನಮ್ಮ ಪುಣ್ಯನೇ ಅನ್ಬೋದ್ರಿ. ಇಂಥ ಪವಿತ್ರ ಟೈಮ್ನಾಗ, ಇಂಥ ವಿಶೇಷ ಟೈಮ್ನಾಗ ಇಲ್ರಿ, ನಾವು ಈ ತ್ರಿವೇಣಿ ಸಂಗಮ ಒಳಗೆ ಸ್ನಾನ ಮಾಡಿ ಪಾವನ ಆದೇವ್ರಿ. ಇವಾಗ ಎಲ್ಲರೂ ಅಮೃತ ಸ್ನಾನ ಮಾಡ್ಕೊಂಡು ಪ್ರಯಾಗ್ರಾಜ್ ಸುತ್ತಾಡ್ಲಕ್ ಹೊಂಟೀವ್ರಿ. ಇಲ್ಲಿ ಬಂದಿರೋ ಭಕ್ತರಿಗೆ ಇರ್ಲಾಕ ಮಾಡ್ಲಾಕ ಟೆಂಟ್ಗಳ ವ್ಯವಸ್ಥೆ ಮಾಡ್ಯಾರ್ರಿ. ಆಮೇಲೆ ಅವರಿಗೆ ಊಟ ಸಲುವಾಗಿ ಊಟದ ವ್ಯವಸ್ಥೆನೂ ಮಾಡ್ಯಾರ. ಹಂಗೆ ನಾವು ಅಲ್ಲೇ ಪ್ರಸಾದ ತೊಗೊಂಡೇವ್ರಿ, ಊಟ ಮಾಡಿದೆವು. ಊಟನೂ ಮಸ್ತ್ ಇತ್ತು. ಇವಾಗ ಇಲ್ಲಿ ನಾಗಾ ಸಾಧುಗಳು ಮತ್ತು ಸಂತರು ಹೊಂಟಾರಿ. ಇಲ್ಲಿ ನಮ್ಮ ಸನಾತನ ರಕ್ಷಕರು ಸಾಧು ಸಂತರು ನಾಗಾ ಸಾಧುಗಳು ಯಾತ್ರೆ ನಾವು ಹೋಗೋ ದಾರಿ ಒಳಗೆ ಬಂದ್ರಿ. ನಾವು ಮತ್ತು ಎಲ್ಲರೂ ಅಲ್ಲೇ ನಿಂತು ಇವರಿಗೆಲ್ಲ ನೋಡಿ ದರ್ಶನ ಪಡ್ಕೊಂಬಂತೇಳಿ ದರ್ಶನ ಪಡ್ಕೊಳಕ್ಕೆ ನಿಂತೇವ್ರಿ ಅಲ್ಲೇ. ಅವ್ರು ಯಾತ್ರೆ ಬರೋ ಟೈಮಿಗಿಲ್ರಿ, ಎಲ್ಲ ರೋಡ್ನಾಗ ಯಾರೂ ತಿರುಗಾಡ್ಲಾರ್ದಂಗೆ ಪೊಲೀಸ್ ಎಲ್ಲರಿಗೆ ಸೈಡ್ ಸರಿಸಿ ಸೆಕ್ಯೂರಿಟಿ ಕೊಟ್ರಿ. ಫುಲ್ಲು ಟೈಟ್ ಸೆಕ್ಯೂರಿಟಿ ಒಳಗೆ ಅವ್ರ ಯಾತ್ರೆ ಹೊಂಟೈತ್ರಿ. ಆಮೇಲೆ ಯಾರಿಗೂ ಸನಿ ಹೋಗ್ಲಿಕ್ಕೆ ಬಿಡಲಾಗ್ಯಾರ ಅವ್ರ ಹತ್ರ ಪೊಲೀಸರು. ನೀವು ಯಾವ ಜಾಗಕ್ಕನ ಹೋಗ್ರಿ ಭೂಮಿ ಮೇಲೆ ಎಲ್ಲಿ ಹೋದ್ರು ನಿಮಗೆ ಈ ರೀತಿ ಎಲ್ಲ ಸಾಧುಗಳಿಗೆ, ಸಂತರಿಗೆ, ಅಗೋರಿ ಬಾಬಾಗಳಿಗೆ, ನಾಗಾ ಸಾಧುಗಳಿಗೆ ಒಟ್ಟಿಗೆ ದರ್ಶನ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ರಿ. ಇವರೆಲ್ಲರಿಗೂ ಒಟ್ಟಿಗೆ ನೋಡಿ ದರ್ಶನ ಪಡ್ಕೊಂಡಿರೋ ನಾವೇ ಧನ್ಯರ ಅಂತೀನಿ. ಈ ಮಹಾಕುಂಭ ಮೇಳದಾಗ ಪಾಲ್ಗೊಂಡಿಲ್ರಿ, ನಮಗಂತರ ಎಕ್ಸ್ಪೀರಿಯನ್ಸ್ ಮಸ್ತ್ ಐತಿ, ಭಾರಿ ಐತೆ. ನಮ್ಮ ಸನಾತನ ಹಿಂದೂ ಧರ್ಮದಾಗ ಯಾವ ರೀತಿ ಆಚರಣೆಗಳಿರ್ತಾವ, ಯಾವ ರೀತಿ ಕುಂಭ ಮೇಳಗಳಿರ್ತಾವ, ಯಾಕೆ ಆಚರಣೆ ಮಾಡ್ತಾರೆ,
ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಮಟ್ಟಿಗೆ ತಿಳ್ಕೊಳಂಗೈತ್ರಿ. ಬಂದು ನೋಡಿ. माया केंद्र पर संपर्क करें। अवध नारायण उम्र 75 सेक्टर 4 के निकटतम मिलेंगे। यदि आप जय श्री राम, जय श्री राम, जय श्री राम, जय श्री राम, जय श्री राम। तो कृपया निकटतम खोया माया केंद्र पर संपर्क करें। उम्र 65 सेक्टर 3 के निकटतम मिलेंगे। यदि आप इस व्यक्ति ನಮ್ದೇನು ಭಾಗ್ಯ ಅನ್ಬೇಕು ನೋಡ್ರಿ. ನಾವು ತ್ರಿವೇಣಿ ಸಂಗಮ ಒಳಗೆ ಸ್ನಾನ ಮಾಡಿ ಪ್ರಯಾಗರಾಜ್ ಸುತ್ತಾಡಮು, ಎಕ್ಸ್ಪ್ಲೋರ್ ಮಾಡಮು, ಎಲ್ಲ ಸಾಧು ಸಂತರಿಗೆ ಮತ್ತು ನಾಗಸಾಧುಗಳಿಗೆ ದರ್ಶನ ತಗೋಮು ಅಂತೇಳಿ ಹೊಂಟ್ರೆ ನಾವು ಹೋಗೋ ದಾರಿಯಾಗೆ ಅವ್ರ ಯಾತ್ರೆನೇ ಬಂತು. ಜೈ ಶ್ರೀರಾಮ್. ಜಗದ್ಗುರು ರಾಮಭದ್ರಾಚಾರ್ಯರು ಅಂತಂದ್ರೆ ಇವ್ರು ನಮ್ಮ ರಾಮ್ಲಲ್ಲಾ ಮಂದಿರ ಕಟ್ಟಕ್ಕಿಲ್ರಿ ಬಹು ಮುಖ್ಯ ಪಾತ್ರ ವಹಿಸಿದ ಮಹಾನ್ ಭಾವ್ರಿ ಇವರು. ಇವರಿಂದನೇ ನಾವು ಅಲಹಾಬಾದ್ ಹೈಕೋರ್ಟ್ನಾಗಿಲ್ರಿ ರಾಮ್ಲಲ್ಲಾ ಕೇಸ್ ಗೆದ್ದಿದ್ರಿ ನಾವು. ಮೊದಲು ಎಲ್ಲ ಸಾಕ್ಷಿ ಆಧಾರಗಳು ಏನೇನು ಬೇಕು ರಾಮ್ಲಲ್ಲಾ ಪರವಾಗಿ ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆ ಕೇಸ್ ಹಿಂದೂ ಪರವಾಗಿ ಮಾಡಿಸಿದ್ರಿ. ಈ ಜಗದ್ಗುರು ರಾಮಭದ್ರಾಚಾರ್ಯ ಸ್ವಾಮೀಜಿ ಅವ್ರದ್ದು ದರ್ಶನ ಪಡ್ಕೊಂಡೇವ್ರಿ. ಬರ್ರಿ ಒಂದ್ಸಲ ನೀವು ಮಹಾಕುಂಭಮೇಳಕ್ಕೆ ನೋಡ್ರಿ. ಎಕ್ಸ್ಪೀರಿಯನ್ಸೇ ಬೇರೆ ಅದ, ಇಲ್ಲಿಂದು ವೈಬೇ ಬೇರೆ ಅದ. ಆಮೇಲೆ ಮನಸ್ಸಿಗೆ ಶಾಂತಿನೂ ಸಿಗ್ತೈತಿ, ಖುಷಿ ಸಿಗ್ತೈತಿ, ಎಂಜಾಯ್ಮೆಂಟ್ ಆಗ್ತೈತಿ. ಇದು ಒಂಥರ ಹೊಸ ಅನುಭವ ಆಗ್ತೈತಿ. ಬರ್ರಿ ಫ್ಯಾಮ್ಲಿಗೆ ಕರ್ಕೊಂಬರ್ರಿ, ಪೂರ ಫುಲ್ ಫ್ಯಾಮ್ಲಿಗೆ, ಮಕ್ಕಳನ್ನೂ ಬರಲಿ ನೋಡಲಿ. ಅವರು ನಮ್ಮ ಹಿಂದೂ ಧರ್ಮದಾಗ ಆಚರಣೆಗಳು ಯಾವ ರೀತಿ ಇರ್ತಾವೆ ಅಂಥೇಳಿ ಎಲ್ಲ ತಿಳ್ಕೊಳಕ ನೋಡ್ರಿ. ಇದು 2 ಅವರ್ 3 ಅವರ್ ಐತ್ರಿ ಸಾಧು ಸಂತರು ಇವಾಗ ಯಾತ್ರೆ ಹೊಂಟೈತಿ, ಇನ್ನೂ ಮುಗಿದಿಲ್ಲ. ಅಷ್ಟು ಸಾಧು ಸಂತರು ಹರಿದ್ರಿ ಇಲ್ಲಿ ಪ್ರಯಾಗರಾಜ್ನಾಗ. ನಾವು 2-3 ತಾಸು ಇಲ್ಲೇ ನಿಂತೀವಿ, ಅವ್ರ ಯಾತ್ರೆ ನಡ್ಕೋತ ನಿಂತೀವಿ. ಒಂದು ಗಾಡಿ ಆದ್ಮೇಲೆ ಒಂದು ಗಾಡಿ ಆದ್ಮೇಲೆ ಒಂದು ಹಿಂಗೆ ಬರೇ ಬರ್ಲತ್ತವ್ರಿ ಗಾಡಿಗಳು. अखाड़े के बीच में प्रवेश न करें। उम्र 30 सेक्टर 21 के निकटतम मिलेंगे। आप इस व्यक्ति की तलाश करते हैं तो कृपया
सत्याग्रह आडले आहे. आपण या व्यक्तीला शोध घेत असल्यास कृपया जवळच्या हरवले आडले केंद्राशी संपर्क साधा. आज हमारे उम्र 25 सेक्टर 9 के निकटतम मिले हुए हैं. यदि आप इस व्यक्ति की तलाश कर रहे हैं तो कृपया निकटतम खोया माया केंद्र पर संपर्क करें. सीताराम चौहान उम्र 70 सेक्टर 3 के निकटतम मिले हुए हैं. यदि आप इस व्यक्ति की तलाश कर रहे हैं तो कृपया निकटतम खोया माया केंद्र पर संपर्क करें. हर नाम से उम्र 60 सेक्टर 4 के निकटतम मिले हुए हैं. यदि आप इस व्यक्ति की तलाश कर रहे हैं तो कृपया निकटतम खोया माया केंद्र पर संपर्क करें. वंदना देवी उम्र 43 सेक्टर 3 के निकटतम मिले हुए हैं. यदि आप इस व्यक्ति की तलाश कर रहे हैं तो कृपया निकटतम ಎಲ್ಲ ಸುತ್ತಾಡಿ ನೋಡ್ಬೇಕು ಅನ್ಕೊಂಡೆವು. ಒಂದೇ ಕಡೆನೇ ಎಲ್ಲ ದರ್ಶನ ಆಯಿತು. ಎಲ್ಲ ಸಾಧುಗಳಿಗೆ ನಾಗಾ ಸಾಧುಗಳಿಗೆ ನೋಡಿ ದರ್ಶನ ಪಡ್ಕೊಂಡು ತ್ರಿವೇಣಿ ಸಂಗಮ ಒಳಗೆ ಸ್ನಾನ ಮಾಡಿ ಭಾಳ ಖುಷಿ ಆಯ್ತು ರೀ. ಅದಕ್ಕೆ ಇವಾಗ ನಾವು ವಾಪಸ್ ಕಾರ್ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆವು. ಮತ್ತು ನಾಗಾ ಸಾಧುಗಳು ಬರ್ಲತ್ತಿದ್ರಿ, ಅದ್ರ ಸಲುವಾಗಿ ಮತ್ತು ಇಲ್ಲೇ ನಿಂತೆವು. ನೀವು ಒಂದು ಹೊಸ ಅನುಭವ ಪಡ್ಕೋಬೇಕಿತ್ತಂತಂದ್ರೆ ಬರ್ರಿ ಪ್ರಯಾಗ್ರಾಜಿಗೆ. ಗರ್ದಿ ಅದ ಅಂಥೇಳಿ ಮನೆ ಕುಂದ್ರಬೇಡ್ರಿ. ಬರೀ ಇಷ್ಟ ಆಯಿತು ಅಂತಂದ್ರೆ ಬರ್ರಿ, ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ರಿ. ಏನೂ ಒತ್ತಾಬತ್ತಿ ಆಗಂಗಿಲ್ಲ. ಪಬ್ಲಿಕ್ ಎಷ್ಟೇ ಇದ್ರೂ ಏನೂ ಒತ್ತಾಬತ್ತಿ ಆಗಂಗಿಲ್ಲ. ಆರಾಮಾಗಿ ತ್ರಿವೇಣಿ ಸಂಗಮನ ಸ್ನಾನ ಮಾಡಿ ಪ್ರಯಾಗ್ರಾಜ್ ಎಲ್ಲ ಸುತ್ತಾಡಿ ಹೋಗ್ಬೋದು ನೀವು. ಇವಾಗ ಜಾಸ್ತಿ ದಿನ ಇಲ್ಲರಿ, ಹಂಗೆ ಬರೀ 10 ದಿನ ಅಷ್ಟೇ ಉಳ್ದದ ಇವಾಗ. ಈಗ ಬೇಡಪ್ಪ ಮತ್ತು ಮುಂದಿನ ವರ್ಷ ಹೋಗಮ್ಮ ಅಂತಂದ್ರೆ ಇದು ಮತ್ತೆ ಬರಂಗಿಲ್ಲ ರೀ. ಇದು ಮತ್ತೆ ಬರ್ಬೇಕಂತಂದ್ರೆ ಅವಾಗ ನಾವೇ ಇರಂಗಿಲ್ಲ. 144 ವರ್ಷ ಬೇಕು ರೀ ಮತ್ತೆ ಇದು ಬರ್ಬೇಕಂತಂದ್ರೆ. ಇದ್ರದ್ದೆಲ್ಲ ನಾವು ಅನುಭವ ಪಡ್ಕೋಬೇಕಂತಂದ್ರೆ ಅದು ಅಲ್ಲಿ ಮಟ್ಟ ನಾವು ಇರಂಗೇ ಇಲ್ಲ. ಇಲ್ಲಿ ಹಾಗೆ ಕಾಟಾ ಬಾಬಾ ಅವರಿಗೂ ನೋಡಿದವ್ರಿ, ಗೊತ್ತಲ್ರಿ ನೀವು ನೋಡಿರಿ. ಎಲ್ಲ ಇನ್ಸ್ಟಾ ಫೇಸ್ಬುಕ್ಕು ಎಲ್ಲ ಕಡೆ ಫೇಮಸ್ ಆಗ್ಯಾರ ಕಾಟಾ ಬಾಬಾ ಅಂಥೇಳಿ. ಇವರೇ ನೋಡ್ರಿ, ಇವ್ರ ದರ್ಶನನೂ ಮಾಡಿದೆವು. ಇವ್ರದ್ದೇನು ಪವಾಡ ಏನು ಗೊತ್ತಿಲ್ಲ ರೀ, ಮುಳ್ಳಿನ ಮೇಲೆ ಮಲ್ಕೊಂಡಾರ. ಭಕ್ತರು ಹಾಗೆ ಬರ್ಲತ್ತಾರ ಇವ್ರ ಬಲ್ಲಿ ನೋಡ್ಲಕ್ಕ. ಪ್ರಯಾಗ್ರಾಜ್ ಒಳಗೆ ಪಬ್ಲಿಕ್ಕಿನ ಭಾಳ ಐತ್ರಿ. ಅಂದ್ರೂ ನಾವು ತ್ರಿವೇಣಿ ಸಂಗಮನಾಗ ಆರಾಮಾಗಿ ಸ್ನಾನ ಮಾಡಿದೆವು, ಸುತ್ತಾಡ್ದೆವು. ಎಲ್ಲ ಫೆಸಿಲಿಟಿ ಮಾಡ್ಯಾರ ರೀ. ನೀರಿನ ವ್ಯವಸ್ಥೆ ಮಾಡ್ಯಾರ, ಬಾತ್ರೂಮು, ಟಾಯ್ಲೆಟ್, ಊಟದ ವ್ಯವಸ್ಥೆ ಅಂತಂದ್ರೆ ದಾಸೋಹ ಮಾಡ್ಯಾರ ರೀ. ಅಲ್ಲಿ ಊಟದ ವ್ಯವಸ್ಥೆ ಅದ ಅಲ್ಲಿ. ಆಮೇಲೆ ಎಷ್ಟು ಪಬ್ಲಿಕ್ ಬಂದ್ರೂ ಪೊಲೀಸ್ ಆರ್ಮಿ ಅದೆಲ್ಲ ಕಂಟ್ರೋಲ್ ಮಾಡಿಲ್ಲ ರೀ. ಆರಾಮಾಗಿ ನೋಡ್ಕೊಂಡು ಸ್ನಾನ ಮಾಡಿ ಹೋಗೋ ಥರ ಮಾಡ್ಯಾರ ಅಲ್ಲೆಲ್ಲ. ಏನು ತೊಂದರೆ ಇಲ್ಲ ರೀ. ಬರೋರು ಆರಾಮಾಗಿ ಬರ್ರಿ, ಹುಷಾರಾಗಿ ನೋಡಿಕೊಂಡು ಸ್ನಾನ ಮಾಡಿ ಹೋಗ್ರಿ ನೀವು. 10,000 ಎಕರೆ ಅಂತಂದ್ರೆ ಸುಮ್ಮಲ್ರಿ ಇದು. ತಿರುಗಾಡಿ ನಮಗೆ ಕಾಲು ನೋವು ಬರ್ಬೇಕು. ಏನಹ ನಡ್ಕೋತ ಎಲ್ಲ ಸುತ್ತಾಡಿ ನೋಡ್ತೀನಿ ಅಂತಂದ್ರೆ ಆಗಂಗಿಲ್ಲ ರೀ. ಅಷ್ಟು ದೊಡ್ಡ ಜಾಗದಾಗ ಅಲ್ಲತ್ತದ ಮಹಾಕುಂಭಮೇಳ. ನಮಗೆ ಅಂದ್ರೆ ನನಗಲ್ರಿ, ನಮ್ಮ ಜೊತೆ ಇರೋ ಅಣ್ಣಗಳಿಗೆ ಇಷ್ಟೇ ನೋಡಿ ತಿರುಗಾಡಿ ಎಲ್ರಿಗೂ ಟಯರ್ಡ್ ಆಗಿತ್ತು. ಅದಕ್ಕೆ ನಾವು ಮತ್ತೆ ಯಾಕಪ್ಪ ಅಂಥೇಳಿ ಕಾರ್ ಕಡೆ ಹೊಂಟೇವ್ರಿ. ಪ್ರಯಾಗ್ರಾಜ್ ಒಳಗೆ ನಾವು ಏನೇನು ನೋಡ್ಬೇಕು ಎಲ್ಲ ನೋಡಿದವ್ರಿ. ಸ್ವಲ್ಪ ಸುತ್ತಾಡ್ದೆವು. ಮತ್ತು ಊರು ಹೊರಗೆ ಹೋಗ್ಲಕ್ಕ ಟ್ರಾಫಿಕ್ ಆಗಂಗದ ಅಂಥೇಳಿ ಮೊದಲು ನಾವು ಪ್ರಯಾಗ್ರಾಜ್ ಬಿಟ್ಟು ಮುಂದಿನ ಪ್ರಯಾಣ ಚಾಲೂ ಮಾಡಿದೆವ್ರಿ.